Okay, today's topic is about Otto engine, working of the Otto engine. So this engine was constructed by Rudolf August Otto, German scientist in the year 1856. And in this engine, petrol is used as a fuel and air is the working substance, so it is called Otto engine. ಸೊ ಈ ಒಂದು ಇಂಜಿನ್ ಅನ್ನ ಜರ್ಮನ್ ಸೈಂಟಿಸ್ಟು ಒಟ್ಟೋ ಅಂತಕ್ಕಂಥನು ಅಂದ್ರೆ ರುಡಾಲ್ಫ್ ಆಗಸ್ಟ್ ಒಟ್ಟೋ ಅಂತಕ್ಕಂಥನು ಇದರ 1856 ಅಲ್ಲಿ ಈ ಒಂದು ಇಂಜಿನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಈ ಒಂದು ಇಂಜಿನ್ ಅಲ್ಲಿ ಈ ಒಂದು ಪೆಟ್ರೋಲ್ ಇಸ್ ದ ವೇಪ್ ಫ್ಯೂಯಲ್ ಅಂಡ್ ಏರ್ ಇಸ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಆಗಿ ಯೂಸ್ ಮಾಡ್ತಾನೆ. ಹಾಗಾಗಿ ಇದಕ್ಕೆ ನಾವು ಒಟ್ಟೋ ಇಂಜಿನ್ ಅಂತ ಕರಿತೀವಿ. ಸೊ ಇನ್ ದಿಸ್ ಇಂಜಿನ್, ದಿಸ್ ಒನ್ ಇಸ್ ದ ಸಿಲಿಂಡರ್. This cylinder consists of inlet and outlet valves. The inlet valve is the outlet valve. They are properly open and close at the proper time. Suitable time ಅಲ್ಲಿ ಈ ಒಂದು ಇನ್ಲೆಟ್ ವಾಲ್ವ್ ಮತ್ತು ಔಟ್ಲೆಟ್ ವಾಲ್ವ್ಸು ಕ್ಲೋಸ್ ಆಗ್ತಾ ಓಪನ್ ಆಗ್ತಾ ವಿತ್ ದ ಸೂಟಬಲ್ ಮೆಕ್ಯಾನಿಸಮ್. And this S is the sparking plug for producing the heat or spark inside the cylinder. And this one is the frictionless airtight piston. ಇದು ಫ್ರಿಕ್ಷನ್ ಇಲ್ಲದೆ ಇರತಕ್ಕಂಥ airtight piston. It is the craft shaft. This craft shaft is connected to the wheel. ಈ ಒಂದು ಫ್ಲೈ ವೀಲ್ಗೆ ಅಥವಾ ವೀಲ್ಗೆ ಕನೆಕ್ಟ್ ಮಾಡಿದ್ದೀವಿ ಆ ಒಂದು ಕ್ರಾಫ್ಟ್ ಶಾಫ್ಟ್ ಅನ್ನ. ಸೊ ದಿಸ್ ಇಸ್ ಕನ್ಸ್ಟ್ರಕ್ಷನ್ ಆಫ್ ದಿಸ್. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ 4-stroke engine. This is also called 4-stroke engine. So first one is charging stroke or nothing but the intake stroke. Second one is the compression stroke. Third one is the working stroke or nothing but the power stroke. And fourth one is exhaust stroke. Fourth one is exhaust stroke. ಈ ರೀತಿ 4 strokes takes place in this heat engine or Otto engine. Initially this inlet valve opens but outlet valve closed. So thus equal proportional mixture of air and petrol vapor from the carburetor enter into the cylinder through the inlet valve. ಈ ಕಾರ್ಬೊರೇಟರ್ ಏನು ಮಾಡುತ್ತೆ ಅಂತಂದರೆ ಏರು ಮತ್ತು ಪ್ಯೂರ್ ಏರು ಮತ್ತು ಈ ಒಂದು ಪೆಟ್ರೋಲ್ ವೇಪರನ್ನು ಎರಡನ್ನ ಈಕ್ವಲ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡುತ್ತೆ. ಆ ಮಿಕ್ಸ್ ಆಗಿರ್ತಕ್ಕಂಥ ಫ್ಯೂಯಲ್ಲು ಮತ್ತು ಏರು ಎಂಟರ್ ಇನ್ ಟು ದ ಸಿಲಿಂಡರ್ ಥ್ರೂ ದ ಇನ್ಲೆಟ್ ವಾಲ್. ಆಗ ದಟ್ ಪಿಸ್ಟನ್ ಮೂವ್ಸ್ ಡೌನ್ವರ್ಡ್, ಮೀನ್ಸ್ ವಾಲ್ಯೂಮ್ ಆಫ್ ದ ಮಿಕ್ಸ್ಚರ್ ಇನ್ಕ್ರೀಸಸ್ ಇನ್ಸೈಡ್ ದ ಸಿಲಿಂಡರ್. ಸೊ ನೆಕ್ಸ್ಟ್ ದಿಸ್ ಇಸ್ ಕಾಲ್ಡ್ ಚಾರ್ಜಿಂಗ್ ಸ್ಟ್ರೋಕ್ ಅಥವಾ ಇಂಟೇಕ್ ಸ್ಟ್ರೋಕ್ ಅಂತಲೂ ಸಹಿತ ಕರೀತೀವಿ. Then second one is compression stroke, means the piston is moves upward. ಯಾವಾಗ piston moves upward, then there must be a gas or mixture gets compressed. ಆ ಮಿಕ್ಸ್ಚರು ಕಂಪ್ರೆಸ್ ಆಗುತ್ತೆ. ಮಿಕ್ಸ್ಚರ್ ಕಂಪ್ರೆಸ್ ಆದಾಗ ಟೆಂಪರೇಚರ್ ಈಸ್ ಇನ್ಕ್ರೀಸಸ್ ಟು ದ 500 ಡಿಗ್ರಿ ಸೆಲ್ಸಿಯಸ್. ಆ ಒಂದು ಸಿಲಿಂಡರ್ನಲ್ಲಿ ಟೆಂಪರೇಚರ್ 500 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗುತ್ತೆ. ಪ್ರೆಷರ್ ಈಸ್ ಆಲ್ಸೋ ಇನ್ಕ್ರೀಸಸ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ compression stroke. And third one, working stroke or nothing but the power stroke. ಯಾವಾಗ ಕಂಪ್ರೆಸರ್ ಗ್ಯಾಸ್ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೋ ಆಗ ಸ್ಪಾರ್ಕ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಸ್ಪಾರ್ಕಿಂಗ್ ಪ್ಲಗ್. ಡ್ಯೂ ಟು ದಿ ಸ್ಪಾರ್ಕ್ ದೇರ್ ಮಸ್ಟ್ ಬಿ ಎ ಮಿಕ್ಸ್ಚರ್ ಗೆಟ್ಸ್ ಇಗ್ನೈಟೆಡ್. Due to this ignition of this mixture, temperature is rises from 500 to 2000 degrees Celsius and pressure increases to the 15 atmospheric pressure. ಸೊ ಈ ಒಂದು ಯಾವಾಗ ಇಲ್ಲಿರ್ತಕ್ಕಂಥ ಸ್ಪಾರ್ಕಿಂಗ್ ಪ್ಲಗ್ ಸ್ಪಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೋ ಆಗ ಅಲ್ಲಿರ್ತಕ್ಕಂಥ ಮಿಕ್ಸ್ಚರು ಇಗ್ನೈಟ್ ಆಗುತ್ತೆ. ಪೆಟ್ರೋಲು ಮತ್ತು ಏರ್ ಐತೆ ವೇಪರ್ ಐತಲ್ಲ ಅದು ಇಗ್ನೈಟ್ ಆಗಿಬಿಡುತ್ತೆ, ಸುಡೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಟೆಂಪರೇಚರ್ 500 ಡಿಗ್ರಿ ಸೆಲ್ಸಿಯಸ್ ಇಂದ 2000 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗುತ್ತೆ. ದೆನ್ ಈ ಒಂದು ಪ್ರೆಷರು 15 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ದಟ್ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ದ ಕೈನೆಟಿಕ್ ಎನರ್ಜಿ.
ಆಗ that energy exerts the force on the piston. That's why the piston moves it downward. Hence there must be a work done. So it is called working stroke or nothing but the compression stroke. ಈ ರೀತಿಯ ಕೈನೆಟಿಕ್ ಎನರ್ಜಿಯಿಂದ ಆ ಒಂದು ಪಿಸ್ಟನ್ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ಆ ಪಿಸ್ಟನ್ ಡೌನ್ವರ್ಡ್ ಮೂವ್ ಆಗುತ್ತೆ. ಅಂದರೆ ಆಗ ಇಲ್ಲಿರ್ತಕ್ಕಂಥ ಶಾಫ್ಟ್ ಕ್ರಾಂಕ್ನ ಹೆಲ್ಪಿಂದ ವೀಲು ಸಹಿತ ರೊಟೇಟ್ ಆಗುತ್ತೆ. ಆ ಒಂದು ಶಾಫ್ಟ್ ಕ್ರಾಂಕ್ ಅಥವಾ ಈ ಒಂದು ಪಿಸ್ಟನ್ ಅಲ್ಲಿ ಇರ್ತಕ್ಕಂಥದ್ದು ಲೀನಿಯರ್ ಮೋಷನ್, ಈ ಒಂದು ಶಾಫ್ಟ್ ಕ್ರಾಂಕ್ ಅಲ್ಲಿ ಇರ್ತಕ್ಕಂಥದ್ದು ರೊಟೇಟರಿ ಮೋಷನ್. ಈ ರೀತಿ ದಟ್ ವರ್ಕ್ ಈಸ್ ಡನ್ ಬೈ ದ ಇಂಜಿನ್. ದೆನ್ ಫೋರ್ತ್ ಸ್ಟೇಜ್, exhaust stroke. Now that outlet valve opens, then burnt and unburnt gases are exhausted out through the outlet valve. ಅಲ್ಲಿ ಆ ಒಂದು ಬರ್ನ್ಟ್ ಅಂಡ್ ಅನ್ಬರ್ನ್ಟ್, ಸುಟ್ಟಿರ್ತಕ್ಕಂಥ ಮತ್ತು ಸುಡದೇ ಇರತಕ್ಕಂಥ ಒಂದು ವೇಪರ್ ಅಥವಾ ಆಯಿಲ್ ಇರುತ್ತಲ್ಲ, ಅದು ಔಟ್ಲೆಟ್ ವಾಲ್ವಿಂದ ಹೊರಗೆ ಬರುತ್ತೆ. ಅಲ್ಲಿ ನಾವು ಲಾರ್ಜರ್ ಸೌಂಡ್ ಇರುತ್ತೆ ಸೈಲೆನ್ಸರ್ ಪೈಪನ್ನು ವೆಹಿಕಲಲ್ಲಿ ಯೂಸಲಿ ಸೈಲೆನ್ಸರ್ ಪೈಪನ್ನು ಫಿಕ್ಸ್ ಮಾಡಿರ್ತಾರೆ. ಆ ಸೈಲೆನ್ಸರ್ ಪೈಪಿಂದ ಸ್ಮೋಕ್ ಹೊರಗಡೆ ಹೋಗುತ್ತಂದರೆ ಆ ಒಂದು ಬರ್ನ್ಟ್ ಅಂಡ್ ಅನ್ಬರ್ನ್ಟ್ ಆಯಿಲ್ ಆರ್ ಎಕ್ಸಾಸ್ಟೆಡ್ ಔಟ್. ಸೊ ಇಟ್ ಇಸ್ ಕಾಲ್ಡ್ ಎಕ್ಸಾಸ್ಟ್ ಸ್ಟ್ರೋಕ್. ಈ ರೀತಿ ಇದು ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ. ಈ ಒಂದು ಕಂಪ್ಲೀಟ್ ಸೈಕಲಲ್ಲಿ ಆ ಒಂದು ಇಂಜಿನ್ದು ವರ್ಕ್ನಲ್ಲಿ ಯಾವ ರೀತಿ ಆಯಿತು, ಪಿಸ್ಟನ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗಿದೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಈ ಒಂದು ವೀಲು ಸಹಿತ ರೊಟೇಟ್ ಆಗುತ್ತೆ. ದೇರ್ ಮಸ್ಟ್ ಬಿ ಎ ಹೀಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು mechanical energy, so it is called heat engine or Otto engine. Okay. Welcome to our channel. Subscribe to Mexan SK. Let's start the video. The Otto engines are called 4-stroke engines. The intake stroke and compression stroke require one rotation of the engine crankshaft. The power stroke and exhaust stroke require another rotation. For 2 rotations there is one work generating stroke. Engine construction. The main parts are A. The engine block, B. The cylinder, C. Cylinder head, usually holding inlet and exhaust valves, D. The piston, the connecting rod, F. The crankshaft, G. The crankshaft or main and connecting rod bearing, and H. The fuel pump and fuel nozzle. Intake, also known as induction or suction. This stroke of the piston begins at top dead center and ends at bottom dead center. In this stroke the intake valve must be in the open position while the piston pulls an air-fuel mixture into the cylinder by producing vacuum pressure into the cylinder through its downward motion. The piston is moving down as air is being sucked in by the downward motion against the piston. Compression. This stroke begins at BDC or just at the end of the suction stroke and ends at TDC. In this stroke the piston compresses the air-fuel mixture in preparation for ignition during the power stroke. Below, both the intake and exhaust valves are closed during this stage. Power stroke, also known as combustion or ignition. This is the start of the second revolution of the 4-stroke cycle. At this point the crankshaft has completed a full 360-degree revolution. While the piston is at TDC, the end of the compression stroke, the compressed air-fuel mixture is ignited by a spark plug in a gasoline engine or by heat generated by high compression diesel engines, forcefully returning the piston to BDC. This stroke produces mechanical work from the engine to turn the crankshaft. Exhaust, also known as outlet. During the exhaust stroke, the piston, once again, returns from BDC to TDC while the exhaust valve is open. This action expels the spent air-fuel mixture through the exhaust valve. The idealized diagrams of a 4-stroke Otto cycle. Both diagrams. The intake, A, stroke is performed by an isobaric expansion, followed by an adiabatic compression, B, stroke. Through the combustion of fuel, heat is added in a constant volume, isochoric process. Process, followed by an adiabatic expansion process power, C, stroke. The cycle is closed by the exhaust, D, stroke, characterized by isochoric cooling and isentropic compression. Processes. For a given compression ratio, the Otto cycle is more efficient. Thank you for watching videos. Please subscribe to our channel.